ಆದಷ್ಟು ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಬದುಕುವುದನ್ನು ಕಲಿತು ಬಿಡಬೇಕು. ಏಕೆಂದರೆ ಇಲ್ಲಿ ಕಣ್ಣೀರು ಒರೆಸುವವರಿಗಿಂತ ಕಣ್ಣೀರು ಭರಿಸುವವರೇ ಜಾಸ್ತಿ. ಸ್ವಾರ್ಥದಿಂದ ಬದುಕಿದರೆ ಒಬ್ಬಂಟಿಯಾಗುವೆ, ನಿಸ್ವಾರ್ಥದಿಂದ ಬದುಕಿದರೆ ದೇವಮಾನವನಾಗುವೆ. ಮೋಸದಿಂದ ಪಡೆದ ಗೆಲುವು ಸ್ವಲ್ಪ ಕಾಲ ಮಿಂಚಬಹುದು, ಆದರೆ ಪ್ರಾಮಾಣಿಕತೆಯಿಂದ ಪಡೆದ ಸೋಲಿಗೂ ಶಾಶ್ವತ ಒಳಪು ಇರುತ್ತದೆ. ನಿಮಗೆ ಅಂತ ಯಾರಿಗೆ ಸಮಯವಿಲ್ಲವೋ ಅವರಿಗೆ ತೊಂದರೆ ಕೊಡಬೇಡಿ, ಏಕೆಂದರೆ ಅವರು ಅವರದ್ದೇ ಆದ ಪ್ರಪಂಚದಲ್ಲಿ ಕಾರ್ಯನಿರತರಾಗಿರುತ್ತಾರೆ. ಆ ಪ್ರಪಂಚದಲ್ಲಿ ಅವರಿಗೆ ನಿಮ್ಮ ಅಗತ್ಯವಿರುವುದಿಲ್ಲ. ನಿಧಾನವಾಗಿ ಗೆದ್ದರೂ ಪರವಾಗಿಲ್ಲ, ನಿಯತ್ತಾಗಿ ಗೆಲ್ಲಬೇಕು. ಹೇ ಭಗವಂತ, ನನ್ನಿಂದ ತಪ್ಪಾದರೆ ಶಿಕ್ಷಿಸು, ತಪ್ಪು ಮಾಡದಂತೆ ರಕ್ಷಿಸು, ನಿನ್ನ ದಯೆ ನನ್ನ ಮೇಲಿರಿಸು. ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ. ಅದು ಅವನ ಅಹಂಕಾರವಲ್ಲ, ನೊಂದ ಮನಸ್ಸಿನ ನಿರ್ಧಾರವಷ್ಟೇ. ಆಸೆ ಕಳೆದುಕೊಂಡರೆ ಬದುಕಬಹುದು, ಆದರೆ ಆಸಕ್ತಿ ಕಳೆದುಕೊಂಡರೆ ಬದುಕಿನ ಮಾರ್ಗವೇ ಕಳೆದು ಹೋಗಬಹುದು. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ, ನಾನು ನಂದು ಅನ್ನುವುದು ಸ್ವಾರ್ಥ, ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು. ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ. ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ. ಹೂ ಎಂದಿಗೂ 2 ಬಾರಿ ಅರಳುವುದಿಲ್ಲ. ಈ ಜನ್ಮ ಮತ್ತೆ ಮತ್ತೆ ಬರುವುದಿಲ್ಲ. ಜೀವನದಲ್ಲಿ ಸಾವಿರಾರು ಜನರು ಸಿಕ್ಕರೂ ಮನಸ್ಸಿಗೆ ಎಲ್ಲರೂ ಇಷ್ಟ ಆಗುವುದಿಲ್ಲ. ಇಷ್ಟ ಆದವರನ್ನು ಒಮ್ಮೆ ಕಳೆದುಕೊಂಡರೆ ಅಂಥವರು ಮತ್ತೆ ಮತ್ತೆ ಸಿಗುವುದಿಲ್ಲ. ನೆನಪಿರಲಿ, ಪ್ರಯತ್ನವ ಕಂಡು ನಿನ್ನ ಶತ್ರುವೇ ಶರಣಾಗಬೇಕು. ಅದು ನಿಜವಾದ ಗೆಲುವು. ಹಂಚುವುದಾದರೆ ನಗುವನ್ನು ಹಂಚು. ನೋವನ್ನು ಹಂಚುವವರು ಬಹಳ ಜನ ಇದ್ದಾರೆ. ಬಳಸಿಕೊಂಡವರನ್ನು ಮರೆತು ಬಿಡಬೇಕು, ಆದರೆ ಬೆಳೆಸಿದವರನ್ನು ಯಾವತ್ತೂ ಮರೆಯಬಾರದು. ನಮಗೆ ಕಷ್ಟ ಬಂದಾಗ ನಗುವವರು ಶತ್ರುಗಳು, ಧೈರ್ಯ ಹೇಳುವವರು ಬಂಧುಗಳು, ಕಣ್ಣೀರು ಒರೆಸುವವರು ಸ್ನೇಹಿತರು. ನಗುವುದನ್ನು ಕಲಿತು ಬಿಡು. ಎಷ್ಟು ಅಂದರೆ ನೋವಾದಾಗಲೂ ಕಣ್ಣೀರಿನ ಬದಲು ತುಟಿಗಳ ಮೇಲೆ ಮುಗುಳ್ನಗೆ ಮೂಡುವಷ್ಟು. ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡು. ನಿನ್ನ ಜೊತೆಯಲ್ಲಿ ಯಾರೂ ಇರುವುದಿಲ್ಲ. ಜೀವನದಲ್ಲಿ ಏನು ಬೇಕಾದರೂ ಬಿಟ್ಟು ಬದುಕಬಹುದು, ಆದರೆ ನಮ್ಮತನವನ್ನು ಬಿಟ್ಟು ಯಾವತ್ತೂ ಬದುಕಬಾರದು. ಗಾಳಿ ಮನುಷ್ಯನ ಜೀವಕ್ಕೆ ಎಷ್ಟು ಮುಖ್ಯವೋ, ಗಾಳಿ ಮಾತುಗಳು ಮನುಷ್ಯನ ಜೀವನಕ್ಕೆ ಅಷ್ಟೇ ಅಪಾಯಕಾರಿ. ನಾಳೆ ಎಂಬುದು ಶತ್ರು, ಇವತ್ತು ಎಂಬುದೇ ಸಂಬಂಧಿಕರು, ಈಗ ಎಂಬುದೇ ಮಿತ್ರ, ಈ ಕ್ಷಣ ಎಂಬುದೇ ಜೀವನ, ಈ ಕ್ಷಣ ಎಂಬುದೇ ಜೀವನ. ಏಕಾಂಗಿಯಾಗಿ ಬದುಕಲು ಸಿದ್ಧರಾಗಿರಿ. ಕೆಲವರು ಇದ್ದಕ್ಕಿದ್ದಂತೆ ಬದಲಾಗುತ್ತಾರೆ. ಇಂದು ನೀವು ಅವರಿಗೆ ಮುಖ್ಯವಾದವರು, ನಾಳೆ ಯಾವುದಕ್ಕೂ ಬೇಡವಾದವರು. ಇದೇ ನಿಜವಾದ ಜೀವನ. ಎಲ್ಲವನ್ನೂ ಕಳೆದುಕೊಂಡು ನೋಡು, ನಿನ್ನವರು ಯಾರು ಎಂದು ತಿಳಿಯುತ್ತದೆ. ಯಾವುದನ್ನು ಬಯಸಬೇಡಿ. ನಮ್ಮನ್ನು ದುಃಖಕ್ಕೊಳಪಡಿಸುವ ಎಲ್ಲ ಕಷ್ಟಗಳಿಗೂ ಆಸೆಯೇ ಮೂಲ ಕಾರಣ. ಸಹಾಯ ಮಾಡುವುದು ತಪ್ಪಲ್ಲ, ಸಹಾಯವನ್ನು ಹೇಳಿ ಕೇಳಿ ಮಾಡಿಸಿಕೊಳ್ಳುವುದು ತಪ್ಪು. ಜೀವನದಲ್ಲಿ ಬರೋ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತದೆ. ಮರೆಯದಿರಿ, ಸಂಬಂಧಗಳು ರಕ್ತದಿಂದ ಬೆಸೆದಿರುವುದಿಲ್ಲ, ನಂಬಿಕೆಯಿಂದ ಬೆಸೆದಿರುವುದು. ನಂಬಿಕೆ ಇದ್ದರೆ ಬೇರೆಯವರು ನಮ್ಮವರಾಗುತ್ತಾರೆ, ನಂಬಿಕೆ ಇಲ್ಲದಿದ್ದರೆ ನಮ್ಮವರೇ ಬೇರೆಯವರಾಗುತ್ತಾರೆ. ಜೀವನದ ಪ್ರತಿ ಕ್ಷಣವೂ ಒಂದು ಹೊಸ ಆರಂಭವೇ. ನೆನಪಿರಲಿ, ಭರವಸೆ ಎಂಬುದು ಬದುಕಿನ ಜೀವಜಲ. ಎಂದಿಗೂ ಅದನ್ನು ಬತ್ತಲು ಬಿಡಬಾರದು. ನಗುತ್ತಾ ಮಾತನಾಡುವಾಗ ಬರುವ ಮಾತುಗಳು ಸುಳ್ಳಾಗಬಹುದು, ಆದರೆ ಕೋಪದಲ್ಲಿ ಇದ್ದಾಗ ಮತ್ತು ಆವೇಶದಲ್ಲಿ ಇದ್ದಾಗ ಹೊರಬರುವ ಮಾತುಗಳು ಕಟು ಸತ್ಯವೇ ಆಗಿರುತ್ತವೆ. ನೆನಪಿರಲಿ, ಕಟು ಸತ್ಯವೇ ಆಗಿರುತ್ತವೆ. ನೆನಪಿರಲಿ, ಮನುಷ್ಯನಿಗೆ ರೋಗವಾಗಲಿ, ಜಗಳವಾಗಲಿ, ತೊಂದರೆಯಾಗಲಿ ಅವುಗಳು ಬರಲು ನಾಲಿಗೆಯೇ ಮುಖ್ಯ ಕಾರಣ. ಅವುಗಳು ಬರಲು ನಾಲಿಗೆಯೇ ಮುಖ್ಯ ಕಾರಣ. ಸಮಯ ಸಿಕ್ಕಾಗ ಮಾತಾಡೋರಿಗಿಂತ ಸಮಯ ಕೊಟ್ಟು ಮಾತಾಡೋರನ್ನು ನಂಬಿ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಋಣ ಮುಗಿದ ತಕ್ಷಣ ಎಲ್ಲರೂ ಹೊರಡಲೇಬೇಕು. ಅಪಘಾತ, ಆತ್ಮಹತ್ಯೆ, ಹೃದಯಘಾತ ಎಲ್ಲವೂ ಕಾರಣ ಮಾತ್ರ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು. ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು. ಅತಿಯಾಗಿ ಖುಷಿ ಪಡಬೇಡ, ಹುಟ್ಟು ಆರಂಭವಲ್ಲ. ಅತಿಯಾಗಿ ದುಃಖ ಪಡಬೇಡ, ಸಾವು ಅಂತ್ಯವಲ್ಲ. ನಾವು ಪ್ರಾಮುಖ್ಯತೆ ನೀಡುತ್ತಿರುವ ವ್ಯಕ್ತಿಯ ದೃಷ್ಟಿಯಲ್ಲಿ ನಮಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲ ಎಂದು ನಾವು ತಿಳಿದಾಗ ತುಂಬ ದುಃಖ ಆಗುತ್ತದೆ. ಮನಸ್ಸಿಗೆ ಅನಿಸಿದ್ದು ಹೇಳೋದು ತಪ್ಪಲ್ಲ, ಆದರೆ ಮನಸ್ಸಲ್ಲಿ ಒಂದು, ಬಾಯಲ್ಲಿ ಒಂದು ಹೇಳುವುದು ತಪ್ಪು. ಯಶಸ್ಸಿನ ಮೊದಲ ನಿಯಮ ಎಂದರೆ ಎಂದಿಗೂ ಸೋಲಬೇಡ. ಎರಡನೆಯ ನಿಯಮ ಎಂದರೆ ಮೊದಲ ನಿಯಮವನ್ನು ಎಂದಿಗೂ ಮರೆಯಬೇಡ. ಯಾರಿಗೆ ಸಂತೋಷವನ್ನು ನೀಡದ ಜೀವನವು ಅವರಿಗೆ ಜೀವನದ ಅನುಭವವನ್ನು ನೀಡುತ್ತದೆ. ಈ ಮಾತುಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.